ಈ ಗರ್ಭಗುಡಿ ಮೇಲೆ ಯಾಕೆ ಬ್ಲ್ಯಾಕ್ ಕಲರ್ ಮಸಿ ಥರ ತುಂಬಿಕೊಂಡಿದೆ? ನಿಮ್ಗೇನಾದರೂ ಗೊತ್ತಾ? ಎಲ್ಲಿಗೂ ನಮಸ್ಕಾರ, ನಾನು ವಿದ್ಯಾ. ಇದು ನನ್ನ 2ನೇ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ನಮ್ಮ ಮನೆ ದೇವರಾದಂತಹ ಶ್ರೀ ಉಜ್ಜಿನಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಕೊಟ್ಟೂರು ಹತ್ರ ಇದೆ. ಒಳಗೆ ಹೋಗಿದ ತಕ್ಷಣ ತುಂಬ ಚೆನ್ನಾಗಿರೋ 2 ದೇವಸ್ಥಾನ ಇದೆ. ನಾವು ಫಸ್ಟ್ ಹೋಗಿದ್ದು ಗೌರಮ್ಮನ ದೇವಸ್ಥಾನಕ್ಕೆ. ಇದು ಉಜ್ಜಿನಿ ಸಿದ್ದೇಶ್ವರನ ಹೆಂಡತಿ. ಇವರಿಬ್ಬರು ಸಪ್ರೇಟ್ ಇರ್ತಾರೆ. ಮತ್ತು ಇಲ್ಲಿ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಬರೋ ಹಾಗೆಲ್ಲ. ಗಂಡ ಒಂದು ಸತಿ ದೇವಸ್ಥಾನಕ್ಕೆಲ್ಲ ದರ್ಶನ ಮಾಡ್ಕೊಂಡು ಹೋದರೆ, ಹೆಂಡತಿ ಒಂದು ಸತಿ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡು ಹೋಗಬೇಕು. ನನಗೆ ಗೊತ್ತಿಲ್ಲ ಎಲ್ಲರೂ ಫಾಲೋ ಮಾಡ್ತಾರೆ ಅಂತ, ಬಟ್ ನಮ್ಮ ಮನೆ ಪದ್ಧತಿ ಪ್ರಕಾರ ಗಂಡ ಹೆಂಡತಿ ಸಪ್ರೇಟಾಗಿ ಹೋಗಬೇಕು. ಇದು ದೇವಸ್ಥಾನದಲ್ಲಿರೋದು ಮಠ. ಇಲ್ಲಿ ಗುರುಗಳಿರ್ತಾರೆ. ಹಾಗೆ ಇಲ್ಲಿನ ಗರ್ಭಗುಡಿ ಮೇಲೆ ಯಾಕೆ ಬ್ಲ್ಯಾಕ್ ಕಲರ್ ಒಂಥರ ಮಸಿ ಥರ ಇದೆ ಅಂದರೆ, ಪ್ರತಿ ವರ್ಷ ಜಾತ್ರೆ ಸಮಯದಲ್ಲಿ ಎಷ್ಟೋ ಟಿನ್ ಎಣ್ಣೆನ ಸುರಿತಾರೆ ಗರ್ಭಗುಡಿ ಮೇಲೆ. ಅದಕ್ಕೆ ಅದು ಬಿಸಿಲಿಗೆ ಕಪ್ಪು ಥರ ಮಸಿಯಾಗಿರುತ್ತೆ. ಇಲ್ಲಿ ವೀರಭದ್ರ ಸ್ವಾಮಿ ಮತ್ತು ಚೌಡೇಶ್ವರಿ, ಎಷ್ಟೋ ಬಸವಣ್ಣ ದೇವರುಗಳು ನೋಡೋಕ್ಕೆ ಸಿಗುತ್ತೆ. ನಾವು ಹೋದಾಗ ಮಹಾಮಂಗಳಾರತಿ ಇನ್ನೂ ಆಗಿರಲಿಲ್ಲ. ನಮ್ಮ ಪುಣ್ಯಕ್ಕೆ ನಾವು ಹೋಗಿದ್ದು ಒಂದು 5 ನಿಮಿಷ ಕಾದಿ ನಾವೆಲ್ಲ ಈ ಥರ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು. ನಾವು ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ, ಇಲ್ಲಿ ವೀಡಿಯೋಸ್ ಫೋಟೋಸ್ ತೆಗ್ಯೋಕ್ಕೆ ಬಿಡಲ್ಲ, ಬಟ್ ನಾವು ತುಂಬ ದೂರದಿಂದ ಬಂದಿದ್ವಿ ಅಂತ ಸ್ವಲ್ಪ ಅವಕಾಶ ಕೊಟ್ಟರು. ಹಾಗೆ ಇಲ್ಲಿ ಗಣೇಶ, ಎಷ್ಟೋ ಥರ ಹೆಸರೇ ಗೊತ್ತಿಲ್ಲ ಅಷ್ಟು ದೇವರಿದೆ. ಪುರಾತನ ಕಾಲದ ಕೆತ್ತನೆಗಳು ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದು ಸಿದ್ಧಲಿಂಗೇಶ್ವರ ಸ್ವಾಮಿ ದೈವೈಕ್ಯರಾಗಿರೋ ಸ್ಥಳ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ಕಮೆಂಟಲ್ಲಿ ಹಾಕಿ, ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಸಿಗೋಣ. ಬಾಯ್.